ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವರ್ ರೆಗ್ಯುಲರ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದ ಶುಭಾಶಯಗಳು. ಎಲ್ರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ. ರಾಯರನ್ನು ಆರಾಧನೆ ಮಾಡ್ತಿರೋವಂಥ ಪ್ರತಿಯೊಬ್ಬರಿಗೂ ರಾಯರ ಆಶೀರ್ವಾದ ಸಿಗಲಿ. ನೀವೇನೇ ಅಂದ್ಕೊಂಡಿದ್ರು ಎಲ್ಲ ಆಗಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊತೀನಿ. ಬನ್ನಿ, ಇವತ್ತು ರಾಯರು ಏನು ಆಶೀರ್ವಾದ ಕೊಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ನಮಗೆ ಅಂತ ನೋಡುವ. ಜೀವನದಲ್ಲಿ ಕೆಲವರಿಗೆ ಆಸೆ ಅನ್ನೋದು ತುಂಬಾ ಇದೆ. ಆಸೆಯನ್ನು ತೊರೆಬೇಕು ಅಂತ ಕೂಡ ಇಲ್ಲಿ ಹೇಳ್ತೀರಿ. ಆಸೆ ಅತಿಯಾದರೆ ಆ ಆಸೆನೇ ನಮ್ಮನ್ನು ವಿನಾಶಕ್ಕೆ ಕರ್ಕೊಂಡೋಗುತ್ತೆ. ನಮ್ಮ ಜೀವನದಲ್ಲಿ ಆಸೆ ಅನ್ನೋದನ್ನು ನೀವು ತ್ಯಜಿಸಬೇಕಾಗುತ್ತೆ. ಅತಿ ಆಸೆ ಅನ್ನೋದು ನಿಮ್ಮನ್ನು ಹಾಳು ಮಾಡುತ್ತೆ. ಅತಿಯಾದ ಆಸೆಯನ್ನು ಬಿಟ್ಟು ನೀವು ಒಬ್ಬ ಸನ್ಯಾಸಿಯ ರೀತಿ, ನನಗೇನು ಇಲ್ಲ, ನನಗೇನು ಬೇಡ, ನಾನು ಹೀಗೆ ಇರ್ತೀನಿ, ಹೀಗೆ ಇದ್ದೀನಿ, ಹೀಗಿದ್ರೇ ನಾನು ಚೆನ್ನಾಗಿರ್ತೀನಿ ಅಂತ ನೀವು ಇದ್ದರೆ ಮಾತ್ರ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನು ನಾನು ಕೊಡ್ತೀನಿ. ಅದನ್ನು ಬಿಟ್ಟು ಕೊಟ್ಟಿದ್ದನ್ನು ಮರೆತು ಇನ್ನೂ ಬೇಕು ಅಂತ ನೀವು ಎಷ್ಟು ಅತಿ ಆಸೆಯನ್ನು ಬೀಳ್ತೀರಾ, ಆವಾಗ ನಿಮ್ಮನ್ನ ಕೊನೆಯನ್ನು ನೀವೇ ಕಾಣ್ತೀರಾ. ಅದರಿಂದ ಅತಿ ಆಸೆ ಅನ್ನೋದು ಬೇಡ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾಯಿದೆ ರಾಯರ ಕಡೆಯಿಂದ. ಮತ್ತು ಕೆಲವರು ಇಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಹೆಣ್ಮಕ್ಕಳ ಆಸೆಯಿಂದ ಹೆಣ್ಣು ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡೋ ಅಂಥವ್ರು ಕೆಲವರು ಇದ್ದಾರೆ. ಅವರಿಗೆ ನನ್ನಿಂದ ಸರಿಯಾದ ಒಂದು ಶಿಕ್ಷೆ ಅನ್ನೋದು ಖಂಡಿತ ಆಗುತ್ತೆ. ದಯವಿಟ್ಟು ಆ ಥರದ್ರಲ್ಲಿ ಯಾರಾದರೂ ಇದ್ದರೆ ಇವಾಗಲೇ ನಿಮ್ಮನ್ನು ತಿದ್ದುಕೊಳ್ಳಿ, ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ. ಇಲ್ಲ ಅಂದರೆ ನಾನು ಯಾವ ರೂಪದಲ್ಲಿ ಬೇಕಾದರೂ ಬಂದು ಇದಕ್ಕೆ ಕೊನೆ ಅನ್ನೋದನ್ನು ಹಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಣ್ಣಿನ ಮೋಹ ಅನ್ನೋದು ಒಬ್ಬ ವ್ಯಕ್ತಿನ, ಮನುಷ್ಯನನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಮತ್ತು ಗುರುಗಳ ಆಶೀರ್ವಾದ ಕೂಡ ಇಲ್ಲಿ ನಿಮಗೆ ಇದೆ. ಖಂಡಿತ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೆ ತುಂಬ ಚೆನ್ನಾಗಿ ಇದೆ. ನಿಮ್ಮ ಗುರುಗಳ ಆಶೀರ್ವಾದನ ನೀವು ತಗೊಳ್ಳಿ. ನಿಮ್ಮ ಗುರುಗಳನ್ನು ಗೌರವಿಸಿ. ನೀವೊಂದು ಗುರುಗಳ ಸ್ಥಾನಕ್ಕೆ ಹೋಗ್ತೀರಾ. ಗುರುಗಳ ಸ್ಥಾನದಲ್ಲಿ ಇದ್ದು ಇನ್ನು ಎಲ್ಲರಿಗೂ ನೀವು ಕೂಡ ಒಂದು ಪಾಠ ಅಥವಾ ಒಂದು ವಿದ್ಯೆಯನ್ನು ಹೇಳ್ಕೊಡೋಂಥ ಸ್ಥಾನಕ್ಕೆ ಹೋಗ್ತೀರಾ. ದಯವಿಟ್ಟು ಗುರುವಿನ ಸ್ಥಾನವನ್ನು, ಗುರುವನ್ನು ಗೌರವಿಸಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಟ್ಟತನಕ್ಕೆ, ಕೆಟ್ಟವರಿಗೆ ಒಂದು ಕೊನೆ ಅನ್ನೋದು ಖಂಡಿತ ಹತ್ರದಲ್ಲೇ ಇದೆ. ಅದನ್ನು ನಾನು ಮಾಡ್ತೀನಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ತಾಳ್ಮೆ, ತುಂಬ ಜನ ತಾಳ್ಮೆಯಿಂದ ಇದ್ದೀರಾ. ನಿಮ್ಮ ತಾಳ್ಮೆ ನಿಮ್ಮನ್ನು ಖಂಡಿತ ಗೆಲ್ಲಿಸುತ್ತೆ. ನಿಮ್ಮನ್ನು ನೋಡಿ, ಸೀತಾಮಾತೆ ಬಂದಿದ್ದಾರೆ. ಖಂಡಿತ ತುಂಬಾ ನೋವಲ್ಲಿರುವಂಥವ್ರನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ನೋಡ್ತಾ ಇದ್ದಾರೆ. ನಿಮ್ಮ ನೋವಿಗೆ ನಾನು ಪರಿಹಾರ ಅನ್ನೋದನ್ನು ಮಾಡ್ತೀನಿ. ಖಂಡಿತ ನೀವು ಏನು ಕೇಳ್ಕೊಂಡಿದ್ದೀರ ಅದನ್ನೆಲ್ಲ ನಾನು ಕೊಡ್ತೀನಿ. ಎಷ್ಟೇ ಪರೀಕ್ಷೆ ಅನ್ನೋದನ್ನು ಮಾಡಿದ್ರು ನೀವು ಏನು ಅನ್ನೋದನ್ನು ಸಮಾಜಕ್ಕೆ ತಿಳಿಸ್ಕೊಡ್ತೀನಿ, ತಿಳಿಯೋ ಹಾಗೆ ಮಾಡ್ತೀನಿ. ಧೈರ್ಯದಿಂದ ಇರಿ, ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನು ಅನ್ನೋದನ್ನು ನಾನು ತಿಳಿಸ್ತೀನಿ ಸಮಾಜಕ್ಕೆ. ಯಾರು ಎಷ್ಟೇ ಪರೀಕ್ಷೆ ಮಾಡಿದ್ರು ಕೂಡ ನೀವೇನು ಅನ್ನೋದನ್ನು ಅವರೇ ತಿಳ್ಕೊಳ್ಳೋ ಸಮಯ ಹತ್ರದಲ್ಲೇ ಇದೆ ಅಂತ ಒಂದು ಮೆಸೇಜಲ್ಲಿ ಬರ್ತಾಯಿದೆ. ಕೆಲವರು ನಿಮ್ಮನ್ನು ತುಂಬ ಅವಮಾನ ಮಾಡಿರ್ಬೋದು, ಅವಮಾನಿಸಿರ್ಬೋದು. ಆ ಅವಮಾನಗಳೆಲ್ಲವನ್ನು ಮೆಟ್ಟಿ ನೀವು ನಿಲ್ತೀರಾ. ನಿಲ್ಲಿ ಖಂಡಿತ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಕಡೆಗೆ ಅವರು ಮಾಡಿರೋಂಥ ಅವಮಾನಗಳನ್ನೆಲ್ಲ ಅವರೇ ವಾಪಸ್ ತಗೊಳ್ಳೋಂಥ ಸಮಯ ಕೂಡ ಹತ್ತಿರದಲ್ಲೇ ಇದೆ. ನೀವೇನು ಅಂತ ನಿಮ್ಮನ್ನು ಅರ್ಥ ಮಾಡಿಕೊಂಡು ಖಂಡಿತ ನೀವು ಅವರ ತಪ್ಪನ್ನು ಅವರು ತಿದ್ಕೊಳ್ಳೋಂಥ ಸಮಯ ಹತ್ತಿರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಮ್ಯಾರೇಜ್ ಬರ್ತಾ ಇದೆ. ಅರ್ಧನಾರೀಶ್ವರನಂತ ಪ್ರೀತಿ ಮಾಡೋ ಅಂಥ ಹುಡುಗ ಅಥವಾ ಹುಡುಗಿ ಸಿಗೋ ಅಂಥದ್ದು ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಇದೆ. ತುಂಬ ಸುಂದರವಾಗಿರೋವಂಥ ಹುಡುಗಿ ಸಿಗ್ಬೋದು, ಹುಡುಗ ಕೂಡ ಸಿಗ್ಬೋದು. ನಿಮಗೆ ಎಲ್ಲದರಲ್ಲೂ ಎಲ್ಲದರಲ್ಲೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿರೋವಂಥ ಹುಡುಗಿ ನಿಮಗೆ ಸಿಗೋವಂಥದ್ದು ಇಲ್ಲಿ ಇದೆ.
ಬೆಳೆ ಬೆಳೆಯುವಂಥವ್ರಿಗೆ ಒಳ್ಳೆಯ ಉತ್ತಮ ಬೆಳೆಯನ್ನು ಕೊಡ್ತೀನಿ. ಲಕ್ಷ್ಮಿಯ ಆಶೀರ್ವಾದ ಇದೆ. ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಕೂಡ ನಿಮ್ಮ ಮೇಲೆ ಈ ರಾಯರ ಆರಾಧನೆ ನಂತರ ತುಂಬ ಚೆನ್ನಾಗಿ ಇದೆ. ಯಾರೆಲ್ಲ ಭೂಮಿ ತಾಯಿಗೆ ಬೆಲೆ ಕೊಟ್ಟು ಭೂಮಿನಲ್ಲಿ ಯಾರೆಲ್ಲ ಬೆಳೆ ಬೆಳೀತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಬೆಳೆಗೆ ಒಂದು ಒಳ್ಳೆಯ ಲಾಭ ಅನ್ನೋದು ಖಂಡಿತ ಸಿಗುತ್ತೆ. ಯಾರ್ದು ಜಮೀನಿನಲ್ಲಿ ದೇವರು ಕೂಡ ಇದ್ದಾರೆ, ಆ ದೇವರನ್ನು ಪೂಜಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಆಗಲೇ ನಿಮಗೆ ಆ ದೇವರ ಬಗ್ಗೆ ಗೊತ್ತಾಗಿ ನೀವು ಪೂಜಿಸ್ತಾ ಇದ್ದೀರಾ. ಆ ತಾಯಿ ಕೂಡ ನಿಮಗೆ ಒಂದು ಒಳ್ಳೆಯದನ್ನು ಮಾಡ್ತಾರೆ. ಲಕ್ಷ್ಮೀ ಕಟಾಕ್ಷ ತುಂಬಾ ಚೆನ್ನಾಗಿ ಇದೆ. ಹಸುಗಳ ಜಮೀನಿನಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ನಿಮ್ಮ ಹಸುಗಳ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕಲ್ಕಿಯವರು ಬಂದಿದ್ದಾರೆ. ಖಂಡಿತ ರಾಯರು ಕಲ್ಕಿಯವರ ಅವತಾರದಲ್ಲಿ ಕೂಡ ರಾಯರು ಬರಬಹುದು ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಎಲ್ಲದನ್ನು ನಾನು ಸರಿ ಮಾಡ್ತೀನಿ, ಕಲಿಗಾಲದಲ್ಲಿ ಏನಿದೆ ಅದೆಲ್ಲವನ್ನು ನಾನು ಸರಿ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯೆ ಕಡೆ ಗಮನನ ಕೊಡಿ. ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ವಿದ್ಯೆ, ನಿಮ್ಮ ಮಕ್ಕಳ ವಿದ್ಯೆ, ನಿಮ್ಮ ಎಜುಕೇಷನ್ ಕಡೆ ಗಮನನ ಕೊಡಿ. ಸರಸ್ವತಿಗೆ ಒಂದು ಬೆಲೆಯನ್ನು ಕೊಡಿ, ಗೌರವನ ಕೊಡಿ. ನೀವು ನಿಮ್ಮ ವಿದ್ಯೆಯನ್ನು ಪ್ರೀತಿಸಿದ್ರೆ ಅಮ್ಮ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ. ವಿದ್ಯೆ ಕೂಡ ತುಂಬ ಚೆನ್ನಾಗಿ, ಎಜುಕೇಷನಲ್ಲಿ ಕೂಡ ತುಂಬ ಇಂಪ್ರೂವ್ ಆಗ್ತೀರಾ, ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋವಂಥದ್ದು ಒಂದು ಮೆಸೇಜಲ್ಲಿ ಬರ್ತಾ ಇದೆ. ತುಂಬ ಮಳೆ ಆಗುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಅಂದರೆ ತುಂಬ ಈಗ ಆಗ್ತಿರೋ ಮಳೆಗಿನ್ನ ಇನ್ನೂ ತುಂಬಾ ಮಳೆ ಆಗುವಂಥದ್ದಿದೆ. ಕೆಲವರಿಗೆ ತುಂಬ ನೋವಲ್ಲಿರೋ ಅಂಥವ್ರಿಗೆ ಒಂದು ಕೊನೆ, ಆ ನೋವಿಗೆಲ್ಲ ಒಂದು ಕೊನೆ ಆಗುವಂಥ ಸಮಯ ಖಂಡಿತ ಹತ್ರದಲ್ಲಿ ಇದೆ. ಯಾರೆಲ್ಲ ನಾನು ನೋವು ತಿಂತಾಯಿದ್ದೀನಿ ಇನ್ನೋಗೆಲ್ಲ ಕೊನೆ ಇಲ್ವಾ ಅಂತ ಅಂದರೆ ಖಂಡಿತ ರಾಯರು ಇದೆಲ್ಲದಕ್ಕೂ ನೀವು ನಂಬಿರುವಂಥ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಇದಕ್ಕೆ ಒಂದು ಕೊನೆ ಅನ್ನೋದನ್ನು ಕೊಡ್ತಾರೆ ಖಂಡಿತ. ಪಾಪು ಬರೋದ್ರಲ್ಲಿ ಇದೆ, ಪಾಪು ಆಗುತ್ತೆ. ಯಾರಾದರೂ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಪಾಪು ಬರುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ತುಂಬ ದುರಹಂಕಾರದಲ್ಲಿ ಇರೋವಂಥವ್ರು ಅಥವಾ ಈಗಾಗಲೇ ಹೇಳ್ದಾಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ದಲೇ ಹೆಣ್ಮಕ್ಳನ್ನು ದುರುಪಯೋಗ ಪಡಿಸ್ಕೋತಿರೋ ಅಂಥವ್ರು, ಹೆಣ್ಮಕ್ಳಿಗೆ ತುಂಬ ನೋವು ಕೊಡ್ತಿರೋ ಅಂಥವ್ರಿಗೂ ಕೂಡ ಖಂಡಿತ ಒಂದು ಶಿಕ್ಷೆ ಅನ್ನೋದು ಆಗುತ್ತೆ ಅನ್ನೋಂಥದ್ದು ಇಲ್ಲಿ ಇದೆ. ಮತ್ತು ನೀರಿನಲ್ಲಿ ಇನ್ನೂ ಕೆಲವು ಹೂಗಳು, ಈಗ ಬರೀ ನೀರಿನಲ್ಲಿ ನಾವು ಸದ್ಯಕ್ಕೆ ನೋಡಿದ್ದು ಬರೀ ಕಮಲದ ಹೂಗಳು, ಆದರೆ ಮುಂದಿನ ಬರುವಂಥ ದಿನಗಳಲ್ಲಿ ಬೇರೆ ರೀತಿಯ ಹೂಗಳನ್ನು ನಾವು ನೋಡ್ತೀವಿ ಅನ್ನೋವಂಥದ್ದು ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ. ಭೂಮಿ ಮೇಲೆ ಎಲ್ಲರಿಗೂ ಬದುಕುವ ಹಕ್ಕಿದೆ, ಆದರೆ ಆ ಬದುಕನ್ನು ಒಂದು ಸತ್ಯತೆಯಲ್ಲಿ, ಒಂದು ಸನ್ಮಾರ್ಗದಲ್ಲಿ ನಡೀರಿ. ಸನ್ಮಾರ್ಗನ ಮರಿಬೇಡಿ. ಸನ್ಮಾರ್ಗವನ್ನು ಮರೆತು ಒಂದು ಅಹಂಕಾರದಲ್ಲಿ ನೀವು ಮೆರೆದಿದ್ದೇ ಆದರೆ ಖಂಡಿತ ನಿಮ್ಮ ಕೊನೆಗೆ ನೀವೇ ಕಾರಣರಾಗ್ತೀರಾ ಅನ್ನೋವಂಥದ್ದು ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ಇರಿ, ಸಹನೆ ಅನ್ನೋದಿರಲಿ, ಒಳ್ಳೆತನ ಅನ್ನೋದು ಖಂಡಿತ ಬೇಕಾಗಿದೆ. ಒಳ್ಳೆತನನ ಮರಿಬೇಡಿ, ಒಳ್ಳೆತನನ ಮರೆತು ನೀವು ನಡ್ಕೋಬೇಡಿ. ಒಳ್ಳೆತನನ ಮರೆತು ನಡೆದ್ರೆ ಖಂಡಿತ ನಿಮಗೆ ನೀವೇ ಕೊನೆ ಕಾಣಿಸ್ಕೋತೀರಾ, ಕೊನೆ ಆಡ್ತೀರಾ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಏನೇ ಇದ್ದರೂ ಎಲ್ಲದನ್ನು ಎದುರಿಸ್ತೀನಿ ಅನ್ನೋವಂಥದ್ದು ನೋಡಿ. ಆಗಲೇ ಹೇಳ್ದಾಗೆ ನೀರಿನಲ್ಲಿ ಖಂಡಿತ ಕಾಣದೇ ಇರುವಂಥ ಹೂಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣುವಂಥದ್ದು ಸಾಧ್ಯತೆ ಇದೆ. ಮತ್ತು ಕೆಲವರು ಅಂದ್ಕೊಂಡಿರ್ತಾರೆ, ನಾನು ಏನು ಮಾಡ್ತಾಯಿದ್ದೀನಿ ಅದು ಯಾರಿಗೂ ಗೊತ್ತಾಗ್ತಿಲ್ಲ, ಯಾರು ಗೊತ್ತು ಮಾಡ್ಕೊಳಕ್ಕಾಗಲ್ಲ ಅಂತ ಕೂಡ ಯೋಚನೆ ಮಾಡಿರ್ಬೋದು. ಆದರೆ ಅದೆಲ್ಲ ಸುಳ್ಳು. ಖಂಡಿತ ಯಾರಿಗೆ ಗೊತ್ತಾಗದೆ ಹೋದರೂ ಪರಮಾತ್ಮನಿಗೆ ಎಲ್ಲವೂ ತಿಳಿಯುತ್ತೆ. ಈ ಪರಮಾತ್ಮನಿಗೆ ನಾವು ಏನೇ ಮಾಡಿದ್ರೂ ಕೂಡ ಅದು ತಿಳಿಯುತ್ತೆ. ಪರಮಾತ್ಮ ಎಲ್ಲದನ್ನು ನೋಡ್ತಾ ಕೊನೆಯಲ್ಲಿ ನಮಗೆ ಏನನ್ನು ಕೊಡಬೇಕು, ಏನನ್ನು ಬಿಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ನಮಗೆ ಏನು ಕೊಡಬೇಕು ಅದನ್ನು ಖಂಡಿತ ಕೊಡ್ತಾರೆ. ಆದ್ದರಿಂದ ನಮಗೆ ನಾವೇ ಮೋಸ ಮಾಡಿಕೊಂಡ್ರು ಭಗವಂತ ನಮ್ಮನ್ನು ನೋಡ್ತಾ ಇರ್ತಾನೆ ಅನ್ನೋದನ್ನು ಮರಿಬೇಡಿ. ಭಗವಂತನನ್ನು ಮರೆತು ನೀವು ಯಾವುದೇ ರೀತಿ ತಪ್ಪು ಕೆಲಸಗಳನ್ನು ಮಾಡಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾದೇಶ್ವರರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಅವರ ಆಶೀರ್ವಾದ ನಿಮಗೆ ಇದೆ. ಖಂಡಿತ ಒಳ್ಳೆಯದಾಗುತ್ತೆ. ಧ್ಯಾನನ ಮಾಡಿ, ಒಳ್ಳೆಯದಾಗುತ್ತೆ ಅನ್ನೋದಿದೆ. ಧ್ಯಾನದಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದು ಇದೆ. ಖಂಡಿತ ಇಲ್ಲಿ ತುಂಬ ಚೆನ್ನಾಗಿದೆ. ರಾಯರ ಆರಾಧನೆಯ ನಂತರ
ತುಂಬಾ ಚೆನ್ನಾಗಿದೆ. ನೋವಲ್ಲಿರೋರಿಗೆ ಆ ನೋವೊಂದು ಕೊನೆ ಸಿಗುತ್ತೆ, ಕಷ್ಟದಲ್ಲಿರೋರಿಗೆ ಕೊನೆ ಸಿಗುತ್ತೆ, ಅವಮಾನ ಅನುಭವಿಸಿರೋರಿಗೆ ಈ ಅವಮಾನ ಯಾರ್ಯಾರೆಲ್ಲ ಅವಮಾನ ಮಾಡಿದ್ರು ಅವ್ರಿಗೆ ನೀವೇನು ಅನ್ನೋದನ್ನು ತಿಳಿಸ್ಕೊಡೋ ಅಂಥ ಪ್ರಯತ್ನ ನಡೀತಾ ಇದೆ ಆಗಲೇ. ಖಂಡಿತ ರಾಯರ ಆರಾಧನೆ ನಂತರ ನಿಮಗೆ ಒಳ್ಳೆಯದಾಗೋವಂಥದ್ದು ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.